ನಾವು ನುಗ್ಗಿ ಹೊಡಿತೇವೆ ಅಂತ ಹೇಳಿದಂತಹ ವಸಂತ್ ಗಿಳಿಯಾರ್ ಅವರನ್ನ, ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂಥ ವಸಂತ್ ಗಿಳಿಯಾರ್ ಅವರನ್ನ ನಿನ್ನೆ ದಿವಸ ಸುವರ್ಣ ವಾಹಿನಿಯ ನ್ಯೂಸ್ ಅವರ್ನಲ್ಲಿ ಕೂರಿಸ್ಕೊಂಡು ಅಜಿತ್ ಹನುಮಕ್ಕನವರು ಒಂದು ಕಾರ್ಯಕ್ರಮ ಮಾಡ್ತಾರೆ. ನಾವು ನುಗ್ಗಿ ಹೊಡಿತೇವೆ ಅಂತ ಹೇಳಿದ್ದಂತಹ ವಸಂತ್ ಗಿಳಿಯಾರ್ ಅವರನ್ನ ಇಡೀ ಜಗತ್ತು ಇವತ್ತು ಅಸ್ಥಿ ಪಂಜರಗಳ ಬಗ್ಗೆ ಎದುರು ನೋಡ್ತಾ ಇದೆ. ನ್ಯಾಷನಲ್ ಚಾನೆಲ್ಗಳಲ್ಲ, ಇಂಟರ್ನ್ಯಾಷನಲ್ ಚಾನೆಲ್ಗಳಲ್ಲೂ ಸಹ ಈ ಸುದ್ದಿ ಪ್ರಸಾರ ಆಗಿ ಏನಾಗಬಹುದು, ಅಥವಾ ದೂರುದಾರನೇ ಸುಳ್ಳು ಹೇಳ್ತಾ ಇದ್ದಾನ, ದಾರಿ ತಪ್ಪಿಸ್ತಾ ಇದ್ದಾನ, SIT ತನಿಖೆ ರಚನೆ ಆಗಿದೆ, SIT ಮುಂದೆ ದೂರುದಾರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ, SIT ಅವರು ಅದು ದೂರುಗಳನ್ನು ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾ ಇರುವಂಥ ಸಮಯದಲ್ಲಿ ಜಗತ್ತು ಆ ಕಡೆ ನೋಡಬೇಕಾದ್ರೆ ನಿನ್ನೆ ದಿವಸ ಏನು ಏಷ್ಯಾನೆಟ್ ಸುವರ್ಣ ವಾಹಿನಿಯಲ್ಲಿ ಒಂದು ಚರ್ಚೆ ಪ್ರಾರಂಭ ಆಗುತ್ತೆ. ನ್ಯೂಸ್ ಅವರ್ನಲ್ಲಿ ಪತ್ರಕರ್ತರು ಅಂತ ಹೇಳಿಕೊಳ್ಳುವಂತಹ ನುಗ್ಗಿ ಹೊಡಿತೇವೆ ಅಂತೇಳಿ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರುವಂತಹ ವಸಂತ್ ಗಿಳಿಯಾರ್ ಅವ್ರನ್ನ ಕೂರಿಸ್ಕೊಂಡು, ಅಂದರೆ ಸಂವಿಧಾನ ಹೇಳುತ್ತಾ ಒಬ್ಬ ಪತ್ರಕರ್ತನಾಗಿ ಚಾನಲಲ್ಲಿ ಕುತ್ಕೊಂಡು ನುಗ್ಗಿ ಹೊಡಿತೇನೆ ಅಂತ ಹೇಳುವಂತಹ ಮಾತುಗಳನ್ನು ಈ ಸಂವಿಧಾನ ಒಪ್ಕೊಳ್ಳುತ್ತಾ, ಅದು ಯಾರು? ಒಬ್ಬರು ಸುಪ್ರೀಂ ಕೋರ್ಟ್ ವಕೀಲರಾದಂಥ KY ಧನಂಜಯ್ ಅವರ ಇದರಲ್ಲಿ ಭಾಗವಹಿಸಿದ್ದಾರೆ, ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಇದರಲ್ಲಿ ಭಾಗವಹಿಸಿದ್ದಾರೆ, ದ್ವಾರಕನಾಥ್ ಅವರು ಭಾಗವಹಿಸಿದ್ದಾರೆ. ನಾನು ಹಿಂದೆ ಒಂದು ವಿಡಿಯೋ ನಾನು ಮಾಡಿದ್ದೆ. ಇಂತಹ ಬಹಳಷ್ಟು ಜನ ಇದರಲ್ಲಿ ನ್ಯಾಯ ಸಿಗಬೇಕು, ಅದು ಯಾರೇ ಅನ್ಯಾಯ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂಥ ಸಮಯದಲ್ಲಿ ಇವರು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ನುಗ್ಗಿ ಹೊಡಿತೇವೆ ಅಂತ ಹೇಳುವಂಥ ವ್ಯಕ್ತಿಯನ್ನು ಕೂರಿಸ್ಕೊಂಡು ನೆನೆ ನ್ಯೂಸ್ ಅವರಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಸತ್ಯ ಮಾಡಿದ್ದಾರೆ. ಇದು ಅವಶ್ಯಕತೆ ಇತ್ತ? ಮತ್ತೊಂದು ಪ್ರಶ್ನೆ, ಇವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಅಸ್ಥಿ ಪಂಜರಗಳನ್ನು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಂಥ ಕೊಟ್ಟು ಇವತ್ತು SIT ರಚನೆ ಆಗಿದೆ, SIT ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇರುವಂಥ ವಿಚಾರದಲ್ಲಿ ಇವರು 13 ವರ್ಷಗಳ ಹಿಂದಿನ ಕಥೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೌಜನ್ಯ ವಿಚಾರವನ್ನು ಮುನ್ನೆಲೆಗೆ ತಗೊಂಡು ಬರ್ತಾ ಇದ್ದಾರೆ. ಸೌಜನ್ಯ ಹೋರಾಟಗಾರರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಸ್ಥಿ ಪಂಜರಗಳ ವಿಚಾರ ಇವತ್ತು ಏನು ಮುನ್ನೆಲೆಗೆ ಬಂದಿದೆ, ಅಸ್ಥಿ ಪಂಜರಗಳ ಬಗ್ಗೆ ನ್ಯಾಷನಲ್ ಇಂಟರ್ನ್ಯಾಷನಲಲ್ಲಿ ಚರ್ಚೆ ಆಗ್ತಾ ಇದೆ. ಏನಾಗ್ಬೋದು? ದೂರುದಾರ ಸುಳ್ಳು ಹೇಳಿ ದೂರುದಾರಿ ದಾರಿ ತಪ್ಪಿಸಿ ಇಲ್ಲಿ ಏನು ಜನರನ್ನು ಮೂರ್ಖರನ್ನಾಗಿ ಮಾಡಿ ದೂರುದಾರನೇ ತಪ್ಪಿತಸ್ಥ ಆಗಿದ್ದಾನ ಅಥವಾ ಮತ್ಯಾರು ತಪ್ಪಿತಸ್ಥರಾಗಿದ್ದಾರೆ? ಈ ವಿಚಾರಗಳನ್ನು ಚರ್ಚೆ ಮಾಡೋದನ್ನು ಬಿಟ್ಟು ಇವರು ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಕೂತ್ಕೊಂಡ್ರು. CC ಕ್ಯಾಮ್ರಾ ವಿಚಾರ ಪ್ರಸ್ತಾಪ ಆಗುತ್ತೆ. ಅಲ್ಲಿ CC ಕ್ಯಾಮ್ರಾ ಇರಲೇ ಇಲ್ಲ ಅಂತೇಳಿ ನಮ್ಮ ನುಗ್ಗಿ ಹೊಡಿತೀನಿ ಅಂತ ಹೇಳುವಂಥ ವಸಂತ್ ಗಿಳಿಯಾರ್ ಅವರು ಹೇಳ್ತಾರೆ. ಅಲ್ಲಿ ಏನು CBI ಕೋರ್ಟ್ನಲ್ಲಿ ಏನು ಜಡ್ಜ್ಮೆಂಟ್ ಕಾಪಿನಲ್ಲಿ ಅಲ್ಲಿ ಸ್ಪಷ್ಟವಾಗಿ ಏನು ಯೋಗೇಶ್ವರ್, ತನಿಖಾಧಿಕಾರಿ ಯೋಗೇಶ್ವರ್ ಹೇಳ್ತಾರೆ ಅಲ್ಲಿ CC ಕ್ಯಾಮ್ರಾ ಇತ್ತು ಅಂತೇಳಿ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಹೇಳ್ತಾರೆ. ಹಾಗಾದ್ರೆ ಯಾರು ಸರಿ ಯಾರು ತಪ್ಪು? ಈ ಗೊಂದಲಗಳ ವಿಚಾರಗಳನ್ನು ಅದಾದ ನಂತರ ಪದ್ಮಲತಾ ವಿಚಾರವನ್ನು ಪೂರ್ತಿ ವಿಡಿಯೋ ನಾವು ನೋಡ್ಲಿಕ್ಕಾಗಲ್ಲ, ಕೆಲವು ತುಣುಕುಗಳನ್ನು ನಾವು ಹೇಳ್ತಾ ಇರೋದು. ಪದ್ಮಲತಾ ವಿಚಾರದಲ್ಲಿ ಅವರ ತಂದೆನೇ ತನ್ನ ಮಗಳನ್ನು ಕೊಂದು ಮನೆಯಲ್ಲಿ ಅಡಗಿಸಿಟ್ಟಿದ್ರು ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಆ ತಂದೆ ದೇವಾನಂದ್ ಅವರು ತನ್ನ ಮಗಳನ್ನ ಕೊಂದಿದ್ರೆ ಯಾತಕ್ಕೋಸ್ಕರಾಗಿ ಅವರನ್ನು ಅರೆಸ್ಟ್ ಮಾಡಿಸ್ಲಿಲ್ಲ? ಯಾತಕ್ಕೋಸ್ಕರಾಗಿ ಅವರಿಗೆ ಶಿಕ್ಷೆ ಕೊಡಿಸ್ಲಿಲ್ಲ? ಈ ವಿಚಾರಗಳನ್ನು ಅವರು ಮಾತಾಡೋದೇ ಇಲ್ಲ. ಇಲ್ಲಿ ಅನ್ಯಾಯ ನಡೀತಾ ಇದೆ ಅಂತಂದಾಗ ಈಗಲೂ ಸಹ ನಮ್ಮ ನುಗ್ಗಿ ಹೊಡಿತೇನೆ ಅಂತ ಹೇಳುವಂತಹ ಪತ್ರಕರ್ತರಾದಂಥ ವಸಂತ್ ಗಿಳಿಯಾರ್ ಅವರು ಏನು ದೇವಾನಂದ್ ಅವರೇ ತನ್ನ ಮಗಳನ್ನು ಕೊಂದಿದ್ದಾರೆ ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ ಅಂತಂದಾಗ ಅವರ ಮೇಲೆ ದೂರು ದಾಖಲು ಮಾಡಬೇಕಲ್ಲ? ಸತ್ಯ ಶೋಧನೆ ಮಾಡ್ತೀನಿ ಅನ್ನೋರು ಯಾತಕ್ಕೋಸ್ಕರ ಇವತ್ತಿನವರೆಗೂ ಬಿಟ್ಟಿದ್ದಾರೆ? ಇವತ್ತು ಏನು ಪದ್ಮಲತಾ ವಿಚಾರದಲ್ಲಿ ಸಹ ತನಿಖೆ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಕುಟುಂಬದವ್ರು ಹೋರಾಟ ಮಾಡ್ತಾ ಇದ್ದಾರೆ, ಮುನ್ನೆಲೆಗೆ ಬಂದಿದೆ. SIT ಮುಂದೆನೂ ಬರ್ತಾ ಇರುವಂಥ ಸಮಯದಲ್ಲಿ ವಸಂತ್ ಗಿಳಿಯಾರ್ ಅವರು ಏನು ಪದ್ಮಲತಾ ಅವರ ತಂದೆಯ ಬಗ್ಗೆ ಆರೋಪ ಮಾಡ್ತಾ ಇರಬೇಕಾದ್ರೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದಲ್ಲ? ಈಗ ತನಿಖೆ ಮಾಡಿ ಅಂತ ಕೊಡ್ಬೋದಲ್ಲ? ಯಾತಕ್ಕೆ ಕೊಡ್ತಾ ಇಲ್ಲ? ಈ ಥರ ದಾರಿ ತಪ್ಪಿಸುವಂತಹ ಕೆಲಸಗಳು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಇದರಲ್ಲಿ 2 ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಇದೇ ಅಜಿತ್ ಹನುಮಕ್ಕನವರು ಹಿಂದೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳ ಮುಂದೆ ಒಬ್ಬ ಶಿಕ್ಷಕರಾಗಿ ಒಂದು ವಿಚಾರ ಹೇಳ್ತಾರೆ. ಈ ವಿಚಾರದಲ್ಲಿ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಅಂತ ಹೇಳುವಂಥ ಅಜಿತ್ ಹನುಮಕ್ಕನವರು ಇವತ್ತಿನವರೆಗೂ ಆ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೊರಗಡೆ ಕೊಡಬೇಕಲ್ಲ, ಹೊರಗಡೆ ಬಹಿರಂಗಪಡಿಸ್ಬೇಕಲ್ಲ, ಬಹಿರಂಗಪಡಿಸಿಲ್ಲ. ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೇಳಿದಂಥ ವಸಂತ್ ಗಿಳಿಯಾರ್ ಅವರು ಆ ವರದಿಯನ್ನು ಹೊರಗಡೆ ಕೊಡಬೇಕಲ್ಲ. ಈ ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ, ಕೋರ್ಟ್ ಆದೇಶ ಏನು ಕೊಟ್ಟಿದೆ? ಸಂತೋಷ್ ರಾವ್ ನಿರಪರಾಧಿ ಅಂತ ಕೊಟ್ಟಿದೆ. ಸಂತೋಷ್ ರಾವ್ ನಿರಪರಾಧಿ, ಅವರನ್ನು 12 ವರ್ಷಗಳ ಕಾಲ ಆರೋಪಿಯನ್ನಾಗಿ ಮಾಡಿದೆ ಅಂತೇಳಿ ಕೋರ್ಟ್ ಹೇಳಿದೆ ಅಲ್ಲ.
ನಿರಪರಾಧಿ ಅಂತ ಹೇಳಿದ ಮೇಲೂ ಸಹ ಇವರು ಕೋರ್ಟನ್ನೇ ಪ್ರಶ್ನೆ ಮಾಡ್ತಾರೆ ಅಂತಂದರೆ ಇದು ಯಾವ ಸಂವಿಧಾನದಲ್ಲಿ ಹೇಳ್ತಾ ಇದೆ? ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಲ್ಲ ಇವರಿಬ್ಬರೂ ಸಹ ಯಾಕೆ ವಿಚಾರವನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಇಬ್ಬರು ಪತ್ರಕರ್ತರು ಅಂತ ಹೇಳ್ಕೊಂಡಿರುವಂಥವ್ರು, ಇಬ್ಬರೂ ಸಹ ಅದು ಇನ್ವಾಲ್ವ್ ಆಗಿರುವಂಥವ್ರು. ಒಬ್ಬರು ವಸಂತ್ ಗಿಲಿಯಾರ್ ಅವರು ದಿಢೀರ್ ಅಂತ ಬಂದು ಸತ್ಯಶೋಧನೆ ಮಾಡ್ತೀನಿ ಏನಾಯಿತು ಮಗಳೇ ಅಂತ ಮಾಡ್ಕೊಂಡು ಹೋದಂಥವ್ರು ಸ್ಟಾಪ್ ಆದರು. ಅಜಿತ್ ಹನುಮಕ್ಕನವರು ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತೇಳಿ ಸ್ಟಾಪ್ ಆದರು. ಇವರಿಬ್ಬರೂ ಸಹ ವರದಿಗಳನ್ನೇ ಕೊಟ್ಟಿಲ್ಲ. ಇವರಿಬ್ಬರು ಹೇಳ್ತಾ ಇದ್ದಾರೆ CBI ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿ ಲೋಪ ಇದೆ ಅಂತೇಳಿ. ಲೋಪ ಇದೆ ಅಂದಮೇಲೆ ಮೇಲ್ಮನವಿ ಸಲ್ಲಿಸಬೇಕಲ್ಲ, ಯಾಕೆ ಸಲ್ಲಿಸಲಿಲ್ಲ? ಇಲ್ಲಿ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ಮಾಡ್ಕೊಂಡ್ರು. ಹೋರಾಟಗಾರರು ತಮ್ಮಲ್ಲಿರುವಂತಹ ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ. ಇವರು ಹೇಳ್ತಾರೆ ಯಾರು ಮೊಬೈಲ್ನಲ್ಲಿ ದಾಖಲೆ ಇದೆ ಅಂತೇಳಿ. ಆ ದಾಖಲೆಗಳು ಇಟ್ಕೊಂಡೆ ಅಲ್ವಾ ಇವತ್ತು ಅಸ್ಥಿಪಂಜರಗಳು ಹೊರಗಡೆ ಬಂದಿರ್ಬೋದು. ಇವತ್ತು ವಸಂತ್ ಗಿಲಿಯಾರ್ ಅವರು ದಿಢೀರಂತ ಪ್ರತ್ಯಕ್ಷ ಆಗ್ತಾರೆ, ದಿಢೀರಂತ ಕಾಣೆ ಆಗ್ತಾರೆ, ದಾರಿ ತಪ್ಪಿಸುವಂತಹ ಕೆಲಸ ಒಂದು ಸ್ಯಾಟಲೈಟ್ ಚಾನಲ್ ಮಾಡುತ್ತೆ ಅಂತಂದಾಗ ಈ ವಿಚಾರವನ್ನು ಯಾತಕ್ಕೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಹಿಂದೆ ಪವರ್ ಟಿವಿನಲ್ಲೂ ಸಹ 1.5 ವರ್ಷದ ಹಿಂದೆ ಈ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದರು. ಏನೆಲ್ಲ ಮಾತಾಡಿದ್ರು, ಏನೆಲ್ಲ ಹೇಳಿದ್ರು, ಕೊನೆಗೆ ಸ್ಟಾಪ್ ಆದರು. 1.5 ವರ್ಷ ಆದ ನಂತರ ಮತ್ತೆ ಬಂದರು. ಇಲ್ಲಿ ಫಿಕ್ಸ್ ಆಗೋಗಿದ್ದಾರೆ. ಇಲ್ಲಿ ವಸಂತ್ ಗಿಲಿಯಾರ್ ಆಗಲಿ, ಅಜಿತ್ ಹನುಮಕ್ಕನವರಾಗಲಿ, ಸೌಜನ್ಯ ಪರ ಹೋರಾಟಗಾರರಾಗಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇವ್ರು ಏನೇ ಮಾಡಿದ್ರು ಇವ್ರು ಹೇಳೋದೆಲ್ಲ ತಪ್ಪು ಅಂತ ಫಿಕ್ಸ್ ಆಗೋಗಿದ್ದಾರೆ. ಸತ್ಯ ಹೊರಗಡೆ ಬರಬೇಕಲ್ಲ. ಸತ್ಯ ಹೊರಗಡೆ ಬರಬೇಕಾದ್ರೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಗೊತ್ತಾಗಬೇಕಲ್ಲ. ಇಲ್ಲಿ ವಸಂತ್ ಗಿಲಿಯಾರ್ ಅವರು ಆರೋಪ ಮಾಡುವಂತಹ ವಿಚಾರ ಯಾವುದು? ಹೋರಾಟಗಾರರ ಹತ್ರ ದಾಖಲೆಗಳು ಇಲ್ಲ ಅಂತೇಳಿ. ಹೋರಾಟಗಾರರು ಹೇಳ್ತಾ ಇರ್ಬೋದೇನು, ನಮ್ಮ ಹತ್ರ ದಾಖಲೆಗಳಿದೆ, SIT ಫಾರ್ಮ್ ಆಗಲಿ ಅಂತೇಳಿ. ಇಲ್ಲಿ ಒಂದು ವಿಚಾರಗಳನ್ನು, ಈಗ ಅನನ್ಯ ಭಟ್ ವಿಚಾರ ಬಂತು, ಅವರು ಆನೆ ಮಾವುತನ ವಿಚಾರವನ್ನು ಹೇಳ್ತಾರೆ. ವಸಂತ್ ಗಿಲಿಯಾರ್ ಅವರು ಆ ಕ್ಲಿಪ್ಪಲ್ಲಿ ನೋಡಿರುವಂಥದ್ದು. ವಸಂತ್ ಗಿಲಿಯಾರ್ ಅವರು ಹೇಳ್ತಾರೆ ಆನೆ ಮಾವುತನ ಕೇಸ್ ಹೇಳ್ತಾರೆ. ಆನೆ ಮಾವುತನ ಕೇಸಲ್ಲಿ ಸಂತೋಷ್ ರಾವ್ನ ಯಾವ ರೀತಿ ಫಿಟ್ ಮಾಡಲಾಯಿತು ಅಂತ ಹೇಳ್ತಾರೆ. ಅಂದರೆ 21 ದಿವಸಗಳ ನಂತರ ಸಂತೋಷ್ ರಾವ್ ಅಲ್ಲಿ ಬಂದಾಗ ಸೌಜನ್ಯ ಕೇಸಲ್ಲಿರುವಂಥವ್ರನ್ನ ಬ್ಲಡ್ ಸ್ಯಾಂಪಲ್ ತಗೊಂಡೋಗಿ ಇವರು ಫಿಟ್ ಮಾಡ್ಲಿಕ್ಕೆ ಹೋದ್ರು ಅಂತ ಹೇಳ್ತಾರೆ. ಹೌದಾ? ಅಲ್ಲಿಗೆ ಸಂತೋಷ್ ರಾವನ್ನ ಆನೆ ಮಾವುತನ ಕೇಸ್ನಲ್ಲಿ ಎಳೆದು ತಂದಿರೋದು ಸತ್ಯ ಅಂತ ಒಪ್ಕೊಳ್ತಾ ಇದ್ದಾರಲ್ವಾ? ಒಂದು ವಿಚಾರ. ಎರಡನೇ ವಿಚಾರ, ಆನೆ ಮಾಹುತನ ನಾರಾಯಣನ ಪತ್ನಿ ಸುಂದರಿ SP ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತಹ ಕಾಪಿ ಎಲ್ಲ ಕಡೆ ಸಿಗ್ತಾ ಇದೆ. ಹಾಗಾದರೆ ಸುಂದರಿ ಅವರು ಕಂಪ್ಲೇಂಟ್ ಕೊಟ್ಟಿರುವುದು ಸುಳ್ಳ? ಸುಂದರಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂತಹ ವಿಚಾರಗಳು ಸುಳ್ಳ? ಇದನ್ನು ಯಾಕೆ ಹೇಳ್ತಾ ಇಲ್ಲ? ಈ ವಿಚಾರಗಳನ್ನು ಯಾಕೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ರಿ? ಇಲ್ಲಿ ನಾವು ಯಾರ ವಿರುದ್ಧವೂ ಸಹ ನಾವು ಮಾತಾಡ್ತಾ ಇಲ್ಲ. ಕೋರ್ಟ್ ಏನು ಆದೇಶ ಕೊಟ್ಟಿದೆ, ಯಾರ ವಿರುದ್ಧವೂ ಮಾತಾಡ್ತಾ ಇಲ್ಲ. ಆದರೆ ಈ ಇಬ್ಬರು ಪತ್ರಕರ್ತರುಗಳು ಸೇರಿಕೊಂಡು ಈ ಸ್ಯಾಟಲೈಟ್ ಚಾನಲಲ್ಲಿ ಏನು ಪವರ್ TV ಅವರು ಮಾಡಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು. ರಿಪಬ್ಲಿಕ್ ಕನ್ನಡದವರು ನಾವೇನೋ ಮಾಡ್ತೀವಿ ಅಂತ ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ಜಯಪ್ರಕಾಶ್ ಶೆಟ್ಟರ್ ಕೆಲಸ ಬಿಟ್ಟು ಹೋಗೋ ಥರ ಆಗೋಯ್ತು. ಇವತ್ತು ಸುವರ್ಣ ವಾಹಿನಿಯಲ್ಲಿ ಕೂತ್ಕೊಂಡು ನ್ಯೂಸ್ ಅವರು ಅಂತ ಮಾಡಿಕೊಂಡು ಇಬ್ಬರು ತನಿಖಾ ಪತ್ರಕರ್ತರು ಅಂತ ಹೇಳ್ಕೊಳ್ತಾ ಇರುವಂತಹ ಇಬ್ಬರು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಬ್ಬರು ಸತ್ಯಶೋಧನೆ ಮಾಡಿರುವಂಥವ್ರು, ಒಬ್ಬರು ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿರುವಂಥವ್ರು, ಇಬ್ಬರು ಒಂದೇ ವಿಚಾರದಲ್ಲಿ ತನಿಖೆ ಮಾಡಿರುವಂಥವರು. ಇವರುಗಳು ಯಾವ ಮೆಸೇಜ್ ಕೊಡಬೇಕಾಗಿತ್ತು? CBI ಕೋರ್ಟ್ ಕೊಟ್ಟಿರುವಂತಹ ಏನು ಆದೇಶವೇ ತಪ್ಪು, ಸಂತೋಷ್ ರಾವೇ ಅಪರಾಧಿ, ಸಂತೋಷ್ ರಾವೇ ಅತ್ಯಾಚಾರಿ ಅಂತೇಳಿ ಇವರು ಪ್ರೂವ್ ಮಾಡಬೇಕಾಗಿತ್ತಲ್ಲ. ಯಾಕೆ ಮಾಡ್ತಾ ಇಲ್ಲ? ಕೋರ್ಟ್ ಆದೇಶವನ್ನು ಇವರು ಪ್ರಶ್ನೆ ಮಾಡಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವರಲ್ಲಿರುವಂಥ ದಾಖಲೆಗಳನ್ನ ಕೊಡಬೇಕಾಗಿತ್ತಲ್ಲ. ಅಲ್ಲಿಗೆ ಇವರು ಮೋಸ ಮಾಡ್ತಾ ಇದ್ದಾರಾ? ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದಾರಾ? ಇವರು ಯಾವ ವಿಚಾರವನ್ನು ನಾವು ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ಒಂದು ಕಿಂಚಿತ್ತೂ ಇಲ್ವಾ? ಅಲ್ಲಿಗೆ ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಅವರು ಇವತ್ತೇನು ವೇದಿಕೆ ಮೇಲೆ ಹೇಳ್ತಾರೆ. ಮತ್ತು ಒಬ್ಬರು DYSP ಮಾಲಗತ್ತಿ ಅವರು ಹೇಳ್ತಾರೆ ವಿಚಾರವನ್ನು. ಇಲ್ಲಿ ದ್ವಾರಕಾನಾಥ್ ಅವರು ಹೇಳ್ತಾರೆ, ವಕೀಲರು ಧನಂಜಯ್ ಅವರು ಹೇಳ್ತಾರೆ. ಇಂಥವರೆಲ್ಲ ಇವತ್ತು ವೇಲನ್ನವರು ಇವರೆಲ್ಲರೂ ಸಹ ಯಾತಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಸತ್ಯ ಹೊರಗಡೆ ಬರಬೇಕು ಅಂತ, ಅಸ್ಥಿ ಪಂಜರಗಳ ಸತ್ಯ ಹೊರಗಡೆ ಬರಬೇಕು ಅಂತೇಳಿ. ಇವರು ಇಂತಹ ಸಮಯದಲ್ಲಿ ಜನರನ್ನು ಡೈವರ್ಟ್ ಮಾಡೋಕ್ಕೋ ವಿಚಾರದಲ್ಲಿ ಈ ರೀತಿ ಕಾರ್ಯಕ್ರಮಗಳು ಮಾಡೋದು ಎಷ್ಟು ಸಮಂಜಸ ಇದು? ಅಲ್ಲಿಗೆ ಇವರಿಗೆ ಆ ಕೋರ್ಟ್ ಆದೇಶ ಅನ್ವಯ ಆಗೋದಿಲ್ವಾ? ಕೋರ್ಟ್ ಆದೇಶ ಅನ್ವಯ ಆಗೋದಿಲ್ಲ. ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ? ವಸಂತ್ ಗಿಲಿಯಾರ್ ಅವರು ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ನುಗ್ಗಿ ಹೊಡಿತೇವೆ ಅಂತಂದಾಗ ಇದೇ ಅಜಿತ್ ಹನುಮಕ್ಕನವರು
ಖಂಡಿಸಬೇಕಾಗಿತ್ತು. ಇವತ್ತೇನು ಹೋರಾಟಗಾರರು ಒಂದು ಸಂವಿಧಾನಬದ್ಧವಾಗಿ ಭಾರತದಲ್ಲಿ ಇವತ್ತು ನುಗ್ಗಿ ಹೊಡಿತೇವೆ ಅಂತಂದಾಗ ಎಲ್ಲರನ್ನ ಹೋರಾಟಗಾರರನ್ನ ಏನೋ ಒಂಥರ ಬಫೂನುಗಳ ಥರ ಮಾತಾಡಬೇಕಾದ್ರೆ ಅವ್ರ ವಿರುದ್ಧ ನಾವು ದೂರು ಕೊಡಬೇಕಾಗಿತ್ತು. ಹೋರಾಟಗಾರರು ದೂರು ಕೊಡಬೇಕಾಗಿತ್ತು. ನಿವೃತ್ತ ಜಡ್ಜ್ ಆಗಿರ್ಬೋದು, ದ್ವಾರಕನಾಥ್ ಅವರಾಗಿರ್ಬೋದು, ಧನಂಜಯ ಅವ್ರ ಟೀಮ್ ಆಗಿರ್ಬೋದು, ಇದು ಸಂವಿಧಾನ ವಿರೋಧಿ ಹೇಳಿಕೆಗಳಲ್ವ, ಇವೆಲ್ಲನೂ ಕೊಡಬೇಕಾಗಿತ್ತು. ಇವರನ್ನ ಕರ್ಕೊಂಡು ಬಂದು ಚಾನಲಲ್ಲಿ ಕೂರಿಸ್ಕೊಂಡು ಅಜಿತ್ ಹನುಮಕ್ನವ್ರು ಮಾತಾಡ್ತಾರೆ ಅಂತಂದಾಗ ಈ ವಿಚಾರಗಳೆಲ್ಲ ಗೊತ್ತಿರೋಕ್ಕಿಲ್ವ ಅವರಿಗೆ? ಇದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಯಾವ ಹೇಳಿಕೆ ಬೇಕಾದರೂ ಕೊಟ್ಟು ಹೇಗೆ ಬೇಕಾದರೂ ಇರ್ಬೋದು ಅಂತ ವೈಯಕ್ತಿಕ ದ್ವೇಷಗಳಿದ್ದರೆ ನೀವು ವೈಯಕ್ತಿಕ ದ್ವೇಷಗಳನ್ನು ಇಟ್ಕೊಳ್ಳಿ. ಆದರೆ ಈ ರೀತಿಗೆ ದಾರಿ ತಪ್ಪಿಸುವಂತಹ ವಿಚಾರ CC ಕ್ಯಾಮ್ರಾಗಳ ವಿಚಾರ ದಾಖಲೆ ಇದೆ. ಪದ್ಮಲತಾ ವಿಚಾರದಲ್ಲಿ ಹೋಗಬೇಕಾಗಿತ್ತು, ಹೋಗಿಲ್ಲ. ಈ ಎಲ್ಲ ವಿಚಾರಗಳು ಅನನ್ಯ ಭಟ್ ಅವರು ತಾಯಿ ಇವತ್ತು CBIನಲ್ಲಿ ವರ್ಕ್ ಮಾಡ್ತಾ ಇದ್ದಂಥವ್ರು ಅನನ್ಯ ಭಟ್ ಅವರ ತಾಯಿಯನ್ನು ನ್ಯಾಷನಲ್ ಚಾನೆಲ್ಗಳು ಮಾಡ್ತಾ ಇದ್ದಾವಲ್ಲ, ಅನನ್ಯ ಭಟ್ ಅವರ ತಾಯಿ ಹೇಳ್ತಾ ಇರೋದು ಸತ್ಯನ ಸುಳ್ಳು ಗೊತ್ತಿಲ್ಲ. ಆದರೆ ತನಿಖೆ ವೇಳೆವಲ್ಲ ಹೊರಗಡೆ ಬರಬೇಕಲ್ಲ. ಈ ಎಲ್ಲವೂ ಆಗ್ತಾ ಇದೆಯಲ್ಲ. ಈ ಆನೆ ಮಾವುತನ ಕೇಸನ್ನು ಅವರ ಮಕ್ಕಳು ಗಣೇಶ್ ಅವರು SP ದೂರು ಕೊಟ್ಟಿದ್ದಾರಲ್ಲ, ಯಾಕೆ ಇದುವರೆಗೂ ತನಿಖೆ ಸ್ಟಾರ್ಟ್ ಮಾಡಿಲ್ಲ? ಈ ಎಲ್ಲ ವಿಚಾರಗಳು ಇವತ್ತು ಕಣ್ಣು ಮುಂದೆ ಇದೆ. ಇಲ್ಲಿ ದಾರಿ ತಪ್ಪಿಸ್ತಾ ಇರುವಂಥವ್ರು ಯಾರು? ಒಂದು ಸ್ಯಾಟಲೈಟ್ ಚಾನಲ್ನ ಮುಖ್ಯಸ್ಥರಾಗಿ ಜವಾಬ್ದಾರಿಯುತವಾದಂಥ ಅಜಿತ್ ಹನುಮಕ್ಕನವರಾಗಲಿ, ವಸಂತ್ ಗಿಳಿಯಾರ್ ಅವರಲ್ಲಿ, ಇವರುಗಳು ಈ ವಿಚಾರಗಳನ್ನು ಮಾಡಬೇಕು. ಸುಮ್ಮನೆ ನಾವು ನ್ಯೂಸ್ ಅವರಲ್ಲಿ ಕುತ್ಕೊಂಡ್ಬಿಟ್ವಿ, ನಾವೇನೋ ಒಂದು 4 ಜನನ ಕೂರಿಸ್ಕೊಂಡ್ಬಿಟ್ವಿ, ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಬಿಟ್ವಿ, ಇದನ್ನೆಲ್ಲ ಮಾತನಾಡುವಂಥದ್ದಲ್ಲ. ಇಲ್ಲಿ ಹೋರಾಟಕ್ಕೆ ಬಂದಿರುವಂಥವರು ಯಾರೂ ಸಹ ಇಲ್ಲಿ ನಾವಾಗಲಿ ಮತ್ತೊಬ್ಬರಾಗಲಿ ಕೇಳ್ತಾ ಇರುವಂಥ ವಿಚಾರ ಏನಂತಂದರೆ ಅಲ್ಲಿ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು ಅಂತೇಳಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕನ್ನು ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ. ಸಂವಿಧಾನದ ಮೂಲಕ ಕೊಟ್ಟಿರುವಂಥ ಹಕ್ಕನ್ನು ಕ್ಲೇಮ್ ಮಾಡ್ತಾ ಇದ್ದೀವಿ. ನೀವು ಪತ್ರಕರ್ತರುಗಳು ಒಂದು ಕಡೆ ನಿಲ್ಲದೆ, ಒಂದೇ ಥರ ನಿಲ್ಲದೆ ಪ್ರಾಮಾಣಿಕವಾಗಿ ಏನು ನಡೆದಿದೆ ಏನು ನಡೆದಿಲ್ಲ ಅಂತೇಳಿ ನಿಮ್ಮ ಸತ್ಯಶೋಧನಾ ರಿಪೋರ್ಟನ್ನು ನೆನ್ನೆ ಪಬ್ಲಿಷ್ ಮಾಡಬೇಕಾಗಿತ್ತು. ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ನೆನ್ನೆ ಸಬ್ಮಿಟ್ ಮಾಡಬೇಕಾಗಿತ್ತು. ನಾನು ನುಗ್ಗಿ ಹೊಡಿತೇನೆ ಅಂತ ಒಂದು ಚಾನಲಲ್ಲೇ ಕೂತ್ಕೊಂಡು ಹೇಳುವಂಥ ಒಬ್ಬ ವ್ಯಕ್ತಿ ಇವತ್ತು ಏನು ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಅವರು ಹೇಳುವಂತಹ ವಿಚಾರಗಳೇನು? ಯಾರೋ ಒಬ್ಬರು ಆರೋಪ ಮಾಡಿಬಿಟ್ರಂತೆ 500 ಮಾಡ್ತಾರೆ, ಆರೋಪಗಳನ್ನು 1000 ಮಾಡ್ತಾರೆ. ಆದರೆ ನಮ್ಮ ಬದ್ಧತೆ ಸರಿ ಇರಬೇಕಲ್ಲ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ಯಾರ ತೇಜವಧೆಯೂ ಸಹ ನಾವು ಮಾಡೋದಿಲ್ಲ. ನಾವು ಎಲ್ಲರನ್ನೂ ಸಹ ಗೌರವಯುತವಾಗಿ ಮಾತನಾಡಿಸ್ತೇವೆ, ಎಲ್ಲರನ್ನೂ ಸಹ ಗೌರವಯುತವಾಗಿ ನಾವು ಸಂವಿಧಾನಬದ್ಧವಾಗಿ ನಾವು ಮಾತನಾಡ್ತೇವೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.